Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರಿಗೆ ಯೇಸುವಿನ ನಾಮದಲ್ಲಿ ಶುಭಾಶಯಗಳನ್ನು ಹೇಳ್ತೇವೆ. It's such a joy and privilege for me to teach God's word to you. ಇವತ್ತು ನಿಮಗೆ ದೇವರ ವಾಕ್ಯವನ್ನು ಕಲಿಸುವಂತದ್ದು ಎಷ್ಟೋ ಸಂತೋಷ ಮತ್ತು ಭಾಗ್ಯದ ವಿಷಯವಾಗಿದೆ. I encourage you, sit as a family. ಮತ್ತು ನಾನು ಇನ್ನೊಂದ್ಸಲ ನಿಮಗೆ ಪ್ರೋತ್ಸಾಹಿಸ್ತೇನೆ, ಕುಟುಂಬವಾಗಿ ಕೂತ್ಕೊಳ್ಳ್ರಿ. And last few weeks I have been teaching about speaking the promises on each other, speaking the word of God on each other. ಮತ್ತು ಕಳೆದ ಕೆಲವು ವಾರಗಳಿಂದ ನಾನು ಕಲಿಸ್ಕೊಡ್ತಾ ಇದ್ದೇನೆ, ನಮ್ಮ ಕುಟುಂಬದಲ್ಲಿ ಒಬ್ಬೊಬ್ಬರ ಮೇಲೆ ನಾವು ದೇವರ ವಾಗ್ದಾನಗಳನ್ನು ಘೋಷಿಸುವಂತದ್ದು. How husband should speak the word of God on wife's life. ಯಾವ ರೀತಿಯಾಗಿ ಪುರುಷನು ತನ್ನ ಹೆಂಡತಿಯ ಮೇಲೆ ದೇವರ ವಾಕ್ಯವನ್ನು ಘೋಷಿಸಬೇಕು. And how wife should speak the word of God on husband's life. ಮತ್ತು ಯಾವ ರೀತಿಯಾಗಿ ಹೆಂಡತಿಯು ಪುರುಷನ ಜೀವಿತದ ಮೇಲೆ ವಾಕ್ಯವನ್ನು ಘೋಷಿಸಬೇಕು. As a father and mother, both of you should speak blessing on your children's life. ಮತ್ತು ತಂದೆ ತಾಯಂದರಾಗಿ ನೀವಿಬ್ಬರು ಸೇರಿ ನಿಮ್ಮ ಮಕ್ಕಳ ಜೀವನದ ಮೇಲೆ ವಾಕ್ಯಗಳನ್ನು ಘೋಷಿಸಬೇಕು. So I encourage you today also, sit as a family, let your children be with you. ಅದಕ್ಕಾಗಿ ಇವತ್ತು ಕೂಡ ನಾನು ನಿಮಗೆ ಪ್ರೋತ್ಸಾಹಿಸ್ತೇನೆ, ಕುಟುಂಬವಾಗಿ ಕೂತ್ಕೊಳ್ಳ್ರಿ, ನಿಮ್ಮ ಮಕ್ಕಳು ನಿಮ್ಮ ಜೊತೆಯಲ್ಲೇ ಇರಲಿ. As I'm teaching, you can lay hand and bless them now itself. ನಾನಿವಾಗ ಕಲಿಸುವಾಗ ನಿಮ್ಮ ಮಕ್ಕಳ ಮೇಲೆ ನೀವು ಕೈ ಇಟ್ಟು ಇವಾಗಲೇ ಆಶೀರ್ವದಿಸಬಹುದು. I do it every day. ನಾನು ಇದನ್ನು ಪ್ರತಿದಿನ ಮಾಡ್ತೇನೆ. I speak these blessings on my children every day. ನನ್ನ ಮಕ್ಕಳ ಮೇಲೆ ಪ್ರತಿದಿನ ಈ ಆಶೀರ್ವಾದಗಳನ್ನು ಘೋಷಿಸ್ತೇನೆ. I can give you assurance this word of God will work. ನಾನು ನಿಮಗೆ ಖಚಿತತೆ ಕೊಡ್ತೇನೆ, ಈ ದೇವರ ವಾಕ್ಯವು ಕಾರ್ಯ ಮಾಡ್ತಿದೆ. So when you bless the children, you should see the promises what I taught last week. It is available in YouTube. Plus what you are teaching, what I'm teaching today. ಮತ್ತು ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವಾಗ ನೀವು ಕಳೆದ ವಾರ ನಾನು ಏನು ಕಲಿಸಿ ಕೊಟ್ಟಿದ್ದೇನೋ ಅದು ಯೂಟ್ಯೂಬ್ ಅಲ್ಲಿ ನಿಮಗೆ ಸಿಗ್ತದೆ. ಆ ವಾಕ್ಯವನ್ನು ಕೇಳಿ ಅದನ್ನು ಮಾಡಿರಿ, ಆಮೇಲೆ ಇವತ್ತು ನಾವು ಮುಂದೆ ವರಿಸೋಣ. The last week I told you from Numbers 6th chapter, you should speak on your children. You should tell your children, the Lord has blessed you. The Lord protects you. ಮತ್ತು ಕಳೆದ ವಾರ ನಾವು ಅರಣ್ಯ ಕಾಂಡದಿಂದ ನೋಡ್ಕೊಂಡ್ವಿ ಏನಂದ್ರೆ, ನಿಮ್ಮ ಮಕ್ಕಳ ಮೇಲೆ ನೀವು ಘೋಷಿಸಬೇಕು, ಕರ್ತನು ನಿನ್ನನ್ನು ಆಶೀರ್ವದಿಸಿದ್ದಾನೆ, ಕರ್ತನು ನಿನ್ನನ್ನು ಕಾಪಾಡುವನು. The Lord is gracious to you. The Lord's face shine upon you. ಕರ್ತನು ನಿನಗೆ ದಯಾಳು ಆಗಿದ್ದಾನೆ, ಕರ್ತನ ಮುಖವು ನಿಮ್ಮ ಮೇಲೆ ಪ್ರಕಾಶಿಸುವಂತೆ. The Lord has turned his face towards you. ಕರ್ತನು ತನ್ನ ಮುಖವನ್ನು ನಿನ್ನ ಕಡೆ ತಿರುಗಿಸಿದ್ದಾನೆ. And God's peace is on you. ಮತ್ತು ದೇವರ ಸಮಾಧಾನ ನಿನ್ನ ಮೇಲೆ ನೆಲೆಗೊಂಡಿದೆ. You have to speak that. ಈ ವಾಕ್ಯಗಳನ್ನು ನೀವು ಘೋಷಿಸಬೇಕು, ಹೇಳಬೇಕು. Then one more, Isaiah 11:2 I taught. ಮತ್ತು ಇನ್ನೊಂದು ವಾಕ್ಯ ಕಲಿಸ್ಕೊಟ್ಟೆ, ಏನಂದ್ರೆ ಯೆಶಾಯ 11ನೇ ಅಧ್ಯಾಯ 2ನೇ ವಾಕ್ಯ. The spirit of the Lord is upon you. ದೇವರ ಆತ್ಮನು ನಿನ್ನ ಮೇಲೆ ಇದ್ದಾನೆ. If your children are around you, lay your hand and say this right now. The spirit of the Lord is upon you. ನಿಮ್ಮ ಮಕ್ಕಳು ನಿಮ್ಮ ಸುತ್ತಮುತ್ತಲಿದ್ರೆ ಈಗಲೇ ಅವರನ್ನು ಕರೆದು ಅವ್ರ ಮೇಲೆ ಕೈ ಇಟ್ಟು ಹೇಳ್ರಿ, ದೇವರ ಆತ್ಮನು ನಿನ್ನ ಮೇಲೆ ನೆಲೆಗೊಂಡಿದ್ದಾನೆ. Spirit of wisdom and understanding is upon you. ಜ್ಞಾನ ತಿಳುವಳಿಕೆ ಆತ್ಮವು. Spirit of knowledge is upon you. ವಿವೇಕದ ಆತ್ಮವು. Spirit of fear of God is upon you. ದೇವರ ಭಯದ ಆತ್ಮವು. Spirit of counsel and might is upon you. ಆಲೋಚನೆ ಮತ್ತು ಪರಾಕ್ರಮದ ಆತ್ಮ ನಿನ್ನ ಮೇಲೆ ಇದೆ. Every day you speak it. ಪ್ರತಿದಿನ ಈ ವಾಕ್ಯವನ್ನು ಘೋಷಿಸಿ. Holy Spirit is only one Holy Spirit. ಪವಿತ್ರಾತ್ಮನು ಒಬ್ಬನೇ. But his functions are different. ಆದರೆ ಆತನ ಕಾರ್ಯಗಳು ಬೇರೆ ಬೇರೆ ಆಗಿವೆ. Hallelujah. Hallelujah. And in the Old Testament he will come and go. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಬರ್ತಾ ಇದ್ದ, ಹೋಗ್ತಾ ಇದ್ದ. In the New Testament he has come permanently. ಆದರೆ ಹೊಸ ಒಡಂಬಡಿಕೆಯಲ್ಲಿ ಶಾಶ್ವತಕ್ಕಾಗಿ ಬಂದಿದ್ದಾನೆ. And Bible says in 1 John 2:20, anointing of the Holy One is upon them and they know all things. ಮತ್ತು ಬೈಬಲ್ ಅಲ್ಲಿ ಮೊದಲನೇ ಯೋಹಾನ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಬೈಬಲ್ ಹೇಳ್ತಿದೆ, ಅಭಿಷೇಕವು, ದೇವರ ಅಭಿಷೇಕವು ಅವರ ಮೇಲೆ ಇದೆ ಮತ್ತು ಅವರು ಎಲ್ಲವನ್ನು ತಿಳಿದವರಾಗಿದ್ದಾರೆ. Right now lay your hand and say, anointing of the Holy One is on you and you know all things. ಇವಾಗಲೇ ನಿಮ್ಮ ಮಕ್ಕಳ ಮೇಲೆ ಕೈ ಇಟ್ಟು ನೀವು ಹೇಳ್ರಿ, ಪವಿತ್ರ ವ್ಯಕ್ತಿಯ ಅಭಿಷೇಕವು ನಿನ್ನ ಮೇಲೆ ಇದೆ,
ನೀನು ಎಲ್ಲವನ್ನು ತಿಳಿದಿದ್ದಿ. Hallelujah. Hallelujah. Anointing shall teach all things. ಅಭಿಷೇಕವು ಎಲ್ಲವನ್ನು ಕಲಿಸಿಕೊಡ್ತದೆ. Now two more scriptures today I'll teach. ಇವತ್ತು ನಾವು ಇನ್ನು 2 ವಾಕ್ಯಗಳನ್ನು ನೋಡ್ಕೊಳ್ಳೋಣ. Turn your Bible to book of Isaiah 54th chapter. ನಿಮ್ಮ ಬೈಬಲ್ಗಳನ್ನು ಯೆಶಾಯನ ಪ್ರವಾದನೆ verse 13. 54ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. 54ನೇ ಅಧ್ಯಾಯ 13ನೇ ವಾಕ್ಯ. And all thy children shall be taught of the Lord, and great shall be the peace of thy children. ಯೆಶಾಯ 54:13ನೇ ವಾಕ್ಯ. ಯೆಹೋವನಿಂದ ನಿನ್ನ ಮಕ್ಕಳೆಲ್ಲರೂ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ನಾನು ಇನ್ನೊಂದು ಅನುವಾದದಿಂದ ಓದ್ತೇನೆ, ತರ್ಜುಮೆಯಿಂದ, ಪವಿತ್ರ ಗ್ರಂಥ. ನಿನ್ನ ಮಕ್ಕಳೆಲ್ಲ ಕರ್ತನಿಂದ ಬೋಧಿಸಲ್ಪಡುವರು, ನಿನ್ನ ಮಕ್ಕಳ ಸಮಾಧಾನವು ಅಧಿಕವಾಗಿರುವುದು. Hallelujah. Hallelujah. The word peace is shalom. ಸಮಾಧಾನ ಅಂದ್ರೆ ಅದಕ್ಕೆ ಪದ ಶಾಲೋಮ್ ಆಗಿದೆ. Shalom it's a word which has a lot of meaning. It's not only peace, lot of meaning is there for that. ಶಾಲೋಮ್ ಎನ್ನುವ ಪದಕ್ಕೆ ಸಮಾಧಾನ ಮಾತ್ರ ಅರ್ಥವಲ್ಲದೆ ಎಷ್ಟೊಂದು ಅರ್ಥಗಳಿವೆ. Shalom means prosperity. ಶಾಲೋಮ್ ಅಂದ್ರೆ ಅಭಿವೃದ್ಧಿ, wealth, ಆಸ್ತಿ, well-being, ಮತ್ತು ಸುಕ್ಷೇಮದಿಂದ success, victory, health, everything comes under shalom. ಯಶಸ್ಸು, ಜಯ, ಒಳ್ಳೆ ಆರೋಗ್ಯ, ಇದೆಲ್ಲ ಶಾಲೋಮಿನ ಕೆಳಗೆ ಬರ್ತದೆ. So your children will be taught by the Lord. Great will be the success, great will be the prosperity, great will be the well-being. ಮತ್ತು ನಿನ್ನ ಮಕ್ಕಳು ದೇವರಿಂದ ಕಲಿಸಲ್ಪಡ್ತಾರೆ, ಅವರ ಸಮಾಧಾನವು ದೊಡ್ಡದಾಗಿರುವುದು, ಅಭಿವೃದ್ಧಿಯು ದೊಡ್ಡದಾಗಿರುವುದು, ಯಶಸ್ಸು ದೊಡ್ಡದಾಗಿರುವುದು. Usually people restrict this verse when they say your children will be taught by the Lord. They think it's only Bible. ಮತ್ತು ಅನೇಕ ಸಲ ಈ ವಾಕ್ಯವನ್ನು ಜನರು ಓದಿದಾಗ ನಿನ್ನ ಮಕ್ಕಳೆಲ್ಲ ದೇವರಿಂದ ಬೋಧಿಸಲ್ಪಡುವರು, ಶಿಕ್ಷಿತರಾಗುವರು ಅಂದ್ರೆ ಅವರು ದೇವರ ವಾಕ್ಯಕ್ಕೆ ಮಾತ್ರ ಸೀಮಿತವಾಗಿ ಬೈಬಲ್ ಮಾತ್ರ ನೋಡ್ಕೊಳ್ತಾರೆ. I agree. Our children will be taught by the Lord. That is the word of God. God will teach our children. I agree. ನಾನು ಒಪ್ಕೊಳ್ತೇನೆ. ನಾನು ಏನಂದ್ರೆ ನಮ್ಮ ಮಕ್ಕಳು ದೇವರಿಂದ ದೇವರ ವಾಕ್ಯವನ್ನು ಕಲಿತಾರೆ. God is not only interested in our children's spiritual life, God is interested in their education also. ನಮ್ಮ ಮಕ್ಕಳ ಆತ್ಮಿಕ ಜೀವನದಲ್ಲಿ ಮಾತ್ರವಲ್ಲದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ಕೂಡ ದೇವರು ಆಸಕ್ತನಾಗಿದ್ದಾನೆ. God is interested in your children's studies. ನಿಮ್ಮ ಮಕ್ಕಳ ಓದು ಬರಹದಲ್ಲಿ ದೇವರು ಆಸಕ್ತನಾಗಿದ್ದಾನೆ. Hallelujah. Hallelujah. So every day I tell to my son, my daughter, you are taught by the Lord, great will be your shalom. ಮತ್ತು ಪ್ರತಿದಿನ ನನ್ನ ಮಗಳಿಗೆ ನಾನು ಹೇಳ್ತೇನೆ ಅಂದ್ರೆ ನೀನು ದೇವನಿಂದ ಕಲಿಸಲ್ಪಡುತ್ತಿ ಮತ್ತು great will be your shalom. ನಿನ್ನ ಶಾಲೋಮ್ ದೊಡ್ಡದಾಗಿರುವಂತದ್ದು. Great will be your success. ನಿನ್ನ ಯಶಸ್ಸು ದೊಡ್ಡದಾಗಿರುವಂತದ್ದು. So I believe every time when they take a textbook and they read, the Lord himself teaches a subject to them. ಮತ್ತು ನಾನು ನಂಬ್ತೇನೆ ಯಾವಾಗ ನನ್ನ ಮಕ್ಕಳು ಅವರ ಟೆಕ್ಸ್ಟ್ ಬುಕ್ ಯಾವುದೇ ಪುಸ್ತಕವಾಗ್ಲಿ ಅವ್ರು ತೆಗೆದು ಓದುವಾಗ ದೇವರು ತಾನೇ ಅವರಿಗೆ ಕಲಿಸಿ ಕೊಡ್ತಾನೆ. Hallelujah. Hallelujah. No competitive exam is greater than the God. ನಮ್ಮ ದೇವರಿಗಿಂತ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ದೊಡ್ಡದಲ್ಲ. Some people say NEET is tough, IIT is tough. No, wait. The Lord is your coach. ಕೆಲವು ಜನರು ಹೇಳ್ತಾರೆ ನೀಟ್ ಮತ್ತು IIT JEE ಇದೆಲ್ಲ ಬಹಳ ಕಠಿಣ, ಇದೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ದೇವರು ನಿಮಗೆ ಕಲಿಸುವಾತ ನಿಮ್ಮ ಕೋಚ್ ಆಗಿದ್ದಾನೆ. Some people say no, my school teachers are not good. ಕೆಲವು ಜನರು ಹೇಳ್ತಾರೆ ಇಲ್ಲ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಒಳ್ಳೇದಲ್ಲ, ಚೆನ್ನಾಗಿಲ್ಲ. Send my child for the tuition. ನಮ್ಮ ಮಕ್ಕಳಿಗೆ ನಾನು ಟ್ಯೂಷನ್ ಗಾಗಿ ಕಳಿಸ್ತೇನೆ. It's a good idea. I don't to send the children for tuition. ಮಕ್ಕಳನ್ನು ಟ್ಯೂಷನ್ ಗೆ ಕಳಿಸುವಂತದ್ದು ಒಳ್ಳೇದು, ನಾನು ತಿರಸ್ಕಾರ ಮಾಡಲ್ಲ. But I never send my children for tuition. ಆದ್ರೆ ನನ್ನ ಮಕ್ಕಳನ್ನ ನಾನು ಟ್ಯೂಷನ್ ಕಳಿಸ್ಲೇ ಇಲ್ಲ. People ask me, you didn't send them. Did you didn't send them for tuition? ಮತ್ತು ಎಷ್ಟೊಂದು ಜನರು ಕೇಳ್ತಾ ಇದ್ರು, ನಿಜವಾಗ್ಲೂ ಅವರನ್ನು ಟ್ಯೂಷನ್ಗೆ ಕಳಿಸ್ಲಿಲ್ವಾ? Yes, I didn't send. ಹೌದು, ನಾನು ಕಳಿಸ್ಲಿಲ್ಲ. Because the Lord is the tuition teacher. ಯಾಕೆಂದ್ರೆ ಕರ್ತನು ಅವರ ಟ್ಯೂಷನ್ ಟೀಚರ್ ಆಗಿದ್ದಾನೆ. Hallelujah. Hallelujah. Do you want the best teacher to come home and teach your child? ನಿಮ್ಮ ಮಕ್ಕಳಿಗೆ ಕಲಿಸುವುದಕ್ಕೆ ಉತ್ತಮವಾದ ಟೀಚರ್ ಬೇಕಾ?
God himself will teach. ದೇವರು ತಾನೇ ಕಲಿಸ್ತಾನೆ. You should believe this word. ಈ ವಾಕ್ಯವನ್ನು ನಂಬಬೇಕು. And you should speak this word. ಈ ವಾಕ್ಯವನ್ನು ಹೇಳಬೇಕು. Every day you speak this word. ಪ್ರತಿದಿನ ಹೇಳ್ರಿ. I give you assurance. ನಾನು ನಿಮಗೆ ಖಚಿತತೆ ಕೊಡ್ತೇನೆ. Next report card ranking will become better. ಮುಂದಿನ ರಿಪೋರ್ಟ್ ಕಾರ್ಡ್, ಮುಂದಿನ ಮಾರ್ಕ್ಸ್ ಕಾರ್ಡ್ ಬಂದಾಗ ನಿಮ್ಮ ಮಕ್ಕಳ ರ್ಯಾಂಕ್ ಅದು ಉತ್ತಮವಾಗ್ತದೆ. All the subject, whatever subject they are weak, you tell them. You are taught by the Lord. Great is your success. You will see improvement in marks. ಮತ್ತು ಎಲ್ಲೆಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ ಬರ್ತಾ ಇದ್ರೋ, ಬಲಹೀನವಾಗಿದ್ರೋ, ನೀವು ಅವ್ರಿಗೆ ಹೇಳ್ರಿ, ನೀನ್ ದೇವರಿಂದ ಕಲಿಸಲ್ಪಡುತ್ತಿ, ನಿನ್ನ ಯಶಸ್ಸು ದೊಡ್ಡದಾಗಿರ್ತದೆ ಅಂತ ಹೇಳಿದಾಗ ಅಲ್ಲಿ ಒಂದು ಬದಲಾವಣೆ, ಒಂದು ಬೆಳವಣಿಗೆ ನೋಡ್ತೀರಿ. I encourage you, involve in your children's life. ಮತ್ತು ನಾನು ನಿಮಗೆ ಪ್ರೋತ್ಸಾಹಿಸ್ತೇನೆ, ನಿಮ್ಮ ಮಕ್ಕಳ ಜೀವನದಲ್ಲಿ ನೀವು ಅಲ್ಲಿ ಒಳಗೊಳ್ಳ್ರಿ, ಒಂದು ಆಸಕ್ತಿಯನ್ನು ತಗೊಳ್ರಿ. Spend time with them. ಅವರೊಟ್ಟಿಗೆ ಸಮಯ ಕಳೆಯಿರಿ. Your children are very precious. ನಿಮ್ಮ ಮಕ್ಕಳು ಬಹಳ ಅಮೂಲ್ಯರಾಗಿದ್ದಾರೆ. Sometimes we think if we earn money and give them all the facilities, it is enough. ಮತ್ತು ಕೆಲವೊಂದ್ಸಲ ನಾವು ಅನ್ಕೊಳ್ತೇವೆ, ನಾವು ಹಣ ಗಳಿಸಿ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಸವಲತ್ತುಗಳನ್ನು ನಾವು ಅನುಗ್ರಹಿಸಿದ್ರೆ, ದಯಪಾಲಿಸಿದ್ರೆ ಸಾಕು. Please turn your Bible to Book of Psalms, 127th chapter. We'll read verse 3. ನಿಮ್ಮ ಬೈಬಲ್ ಅಂತ ತಿರುಗಿಸ್ರಿ, ಕೀರ್ತನೆ 127ನೇ ಅಧ್ಯಾಯ 3ನೇ ವಾಕ್ಯ. ಕೀರ್ತನೆ 127 3ನೇ ವಾಕ್ಯ. verse 3. Lo, children are an heritage of the Lord, and the fruit of the womb is his reward. ಕೀರ್ತನೆ 127 3ನೇ ವಾಕ್ಯ ಓದ್ತೇನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭ ಫಲವು ಆತನ ಬಹುಮಾನವೇ. You should know how precious are your children. ನಿಮ್ಮ ಮಕ್ಕಳು ಎಷ್ಟು ಅಮೂಲ್ಯವಾಗಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. Your children are given by God. ನಿಮ್ಮ ಮಕ್ಕಳು ದೇವರಿಂದ ಕೊಡಲ್ಪಟ್ಟಿದ್ದಾರೆ. They are heritage of the Lord. ಅವರು ದೇವರಿಂದ ಬಂದಿರುವಂತ ಸ್ವಾಸ್ಥ್ಯ. They are a reward from God for you. ನಿಮಗಾಗಿ ದೇವರಿಂದ ಬಂದ ಬಹುಮಾನವಾಗಿದ್ದಾರೆ. Always we look here and there. If I get a good reward, it will be nice. ಬಹಳ ಸಲ ನಾವು ಆ ಕಡೆ ನೋಡ್ತೇವೆ, ನನ್ಗೆ ಏನಾದ್ರೂ ಒಂದು ಬಹಳ ಒಳ್ಳೆ ಬಹುಮಾನ ಅಥವಾ ವರದಾನ ಸಿಕ್ಕರೆ ಒಳ್ಳೇದು. My friend's father worked in army. ನನ್ನ ಸ್ನೇಹಿತನ ಅಪ್ಪ ಅವರು ಆರ್ಮಿಯಲ್ಲಿ, ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು. He got a medal from President of India. ಮತ್ತು ಭಾರತ ದೇಶದ ರಾಷ್ಟ್ರಪತಿಯಿಂದ ಅವ್ರಿಗೆ ಒಂದು ಮೆಡಲ್ ಸಿಕ್ಕಿತು. Whenever anybody goes, first they will show, look at the medal. This my father got from a President of India. ಮತ್ತು ಯಾರಾದ್ರೂ ಅವ್ರ ಮನೆಗೆ ಹೋದ್ರೆ ಮೊದಲನೇದಾಗಿ ತೋರಿಸ್ತಾ ಇದ್ರು, ನೋಡ್ ಇದು ಮೆಡಲ್ ನಮ್ಗೆ, ನಮ್ಮ ಅಪ್ಪನಿಗೆ ರಾಷ್ಟ್ರಪತಿಯಿಂದ ಸಿಕ್ಕಿತ್ತು. I pay tribute to all the army personals. ಮತ್ತು ಯಾರ್ಯಾರು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ನಾನು ನಮ್ಮ ಗೌರವವನ್ನು ಸಲ್ಲಿಸ್ತೇನೆ. But I have a good news. ಆದ್ರೆ ನಿಮ್ಗಾಗಿ ಒಂದು ಶುಭ ಸಂದೇಶ. You got reward from God Almighty. ನಿಮಗೆ ಅಲ್ಲಿ ಸರ್ವಶಕ್ತನಾಗಿರುವಂತ ದೇವರಿಂದಲೇ ಬಹುಮಾನ ಸಿಕ್ಕಿದೆ. The reward what they got from President, if they preserve it and they take care of it, how much more you should take care of your children who are given by God to you. ರಾಷ್ಟ್ರಪತಿಯಿಂದ ಸಿಕ್ಕಿರುವಂತ ಆ ಒಂದು ಮೆಡಲ್, ಆ ಒಂದು ಬಹುಮಾನ ಅವರಿಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಇಷ್ಟು ಒಳ್ಳೇದಾಗಿ ಇಟ್ಟಿದ್ದಾರೆ ಅಂದ್ರೆ ನಿಮಗೆ ಸಿಕ್ಕಿರುವಂತ ದೇವರ ಬಹುಮಾನ ನೀವೆಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು. You should involve in every aspect of your child. ನಿಮ್ಮ ಮಕ್ಕಳ ಜೀವನದ ಪ್ರತಿಯೊಂದು ಭಾಗದಲ್ಲಿ ನೀವು ಅಲ್ಲಿ ಒಳಗೊಳ್ಬೇಕು, ಅಲ್ಲಿ ಆಸಕ್ತರಾಗಿರ್ಬೇಕು. The best way to see the success is speak the word. Every day speak the word. ಮತ್ತು ಉತ್ತಮವಾಗಿ ಅವರ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣಬೇಕಾದ್ರೆ ಉತ್ತಮವಾದ ರೀತಿ ಪ್ರತಿದಿನ ದೇವರ ವಾಕ್ಯವನ್ನು ಮಾತನಾಡ್ರಿ. Isaiah 8:18. ನಾವು ನೋಡ್ಕೊಳ್ಳೋಣ. ಯೆಶಾಯ 8ನೇ ಅಧ್ಯಾಯ 18ನೇ ವಾಕ್ಯ. ಯೆಶಾಯ 8:18. Behold, I and the children whom the Lord has given me are for signs and for wonders in Israel, from the Lord of hosts, which dwelleth in Mount Zion. ಯೆಶಾಯ 8ನೇ ಅಧ್ಯಾಯ 18ನೇ ವಾಕ್ಯ ಓದ್ತೇನೆ. ಆಹಾ, ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದುಂಟಾದ ಗುರುತುಗಳಾಗಿಯೂ
ಅದ್ಭುತಗಳಾಗಿಯೂ ಇಸ್ರಾಯೇಲರ ಮಧ್ಯದಲ್ಲಿ ಇದ್ದೇವೆ. Hallelujah. Hallelujah. Say it. Myself and my children are signs and wonders in this nation. Amen. ನಾನಿಂದ ಹೇಳ್ರಿ, ನಿಮ್ ಜೊತೆ ನಿಮ್ಮ ಮಕ್ಕಳ ಜೊತೆಯಲ್ಲಿ ಹೇಳ್ರಿ, ನಾನು ಮತ್ತು ನನ್ನ ಮಕ್ಕಳು ಈ ದೇಶದಲ್ಲಿ ಸೂಚಕ ಕಾರ್ಯಗಳಾಗಿಯೂ ಅದ್ಭುತ ಕಾರ್ಯಗಳಾಗಿಯೂ ಇದ್ದೇವೆ. Hallelujah. Hallelujah. You know, parents always point out the children's mistake and their inabilities. ಅನೇಕ ಸಲ ತಂದೆ ತಾಯಂದಿರು ತಮ್ಮ ಮಕ್ಕಳ ತಪ್ಪುಗಳನ್ನು, ಅವರ ಬಲಹೀನತೆಗಳು, ಅವ್ರಿಗೇನು ಅಸಾಧ್ಯವಾಗಿದೆಯೋ ಅದನ್ನು ಅವ್ರು ಹೊರಗೆ ತೆಗೆದು ತೋರಿಸ್ತಾರೆ. Then I remember one man said, everybody will study, brother, but my son will not study. ನಾನು ಒಂದ್ಸಲ ಕೇಳ್ಕೊಂಡೆ, ಒಬ್ರು ಹೇಳ್ತಾ ಇದ್ರು, ಬ್ರದರ್ ಎಲ್ರು ಓದ್ತಾರೆ ಆದ್ರೆ ನನ್ ಮಗ ಓದಲ್ಲ. He can't study and she can't do it. He is not so smart. But your children are smart, like that they'll talk. ಅವ್ರು ಈ ರೀತಿಯಾಗಿ ಮಾತಾಡ್ತಾರೆ, ಇವನ್ ಕೈಯಾಗ ಆಗಲ್ಲ, ಆಕೆ ಕೈಯಾಗ ಆಗಲ್ಲ, ಮತ್ತೆ ಅವಳಿಗೆ ಓದಕ್ ಆಗಲ್ಲ, ಇವ್ರಿಗೆ ಇದು ಮಾಡಕ್ ಆಗಲ್ಲ, ಇವ್ರು ಜಾಣ್ರಲ್ಲ, ನಿಮ್ ಮಕ್ಕಳು ಓದ್ತಾರೆ ಆದ್ರೆ ಇವ್ರು ಓದಲ್ಲ. No use, brother. No singing, no music, no competition, nothing. He will go and come, that's all. No use. ಅನೇಕ ಸಲ ಹೇಳ್ತಾರೆ, ಏನು ಮಾಡಲ್ಲ, ಏನು ಉಪಯೋಗಕ್ಕಿಲ್ಲ, ಏನ್ ಹಾಡುವುದಿಲ್ಲ, ಮ್ಯೂಸಿಕ್ ಕಲಿಯುವುದಿಲ್ಲ, ಸುಮ್ನೆ ಹೋಗ್ತಾನೆ ಬರ್ತಾನೆ ಅಷ್ಟೇ. No. You should change your language. ಇಲ್ಲ, ನಿಮ್ಮ ಮಾತನಾಡುವಂತ ಭಾಷೆಯನ್ನು ಬದಲಾಯಿಸಿ. Every child has a talent in him. ಪ್ರತಿಯೊಂದು ಮಗುವಿನಲ್ಲಿ ತಲಾಂತು ಇದೆ. What you speak is going to be important. ಆ ವರಗಳು ಇವೆ, ಆದ್ರೆ ನೀವೇನ್ ಮಾತಾಡ್ತೀರೋ ಅದು Your ಪ್ರಾಮುಖ್ಯ. son and your daughter is not going to be an insignificant person. ನಿಮ್ಮ ಮಗಳು ಮಗನು ಗುರುತಿಲ್ಲದ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. They will not be the most insignificant people in India. ಇಂಡಿಯಾ ದೇಶದಲ್ಲಿ, ಭಾರತ ದೇಶದಲ್ಲಿ ಗುರುತಿಲ್ಲದಂತಹ ವ್ಯಕ್ತಿಯಾಗಿ ಇರುವುದಿಲ್ಲ. Do you know why? ಯಾಕೆ ಗೊತ್ತಾ? Bible says, you and the children whom the Lord has given. Remember Isaiah, that Psalm 27 says, God has given. Whom the Lord has given will be a signs and wonders in this country. ನಾವು ಇವಾಗಲೇ ಕೀರ್ತನೆ 27ನೇ ಅಧ್ಯಾಯದಲ್ಲಿ ಓದ್ಕೊಂಡ್ವಿ, ದೇವರು ಮಕ್ಕಳಿಗೆ ಕೊಟ್ಟಿದ್ದಾನೆ, ನೀವು ಮತ್ತು ದೇವರು ನಿಮಗೆ ಕೊಟ್ಟಿರುವಂತ ಮಕ್ಕಳು ಈ ದೇಶದಲ್ಲಿ ಗುರುತುಗಳಾಗಿಯೂ ಸೂಚಕ ಕಾರ್ಯಗಳಾಗಿಯೂ ಅದ್ಭುತಗಳಾಗಿಯೂ ಇರ್ತೀರಿ. The day will come, they'll be very famous. ಒಂದಿನ ಬರ್ತಿದೆ, ನಿಮ್ಮ ಮಕ್ಕಳು ಬಹಳ ಪ್ರಸಿದ್ಧರಾಗ್ತಾರೆ. Your relatives, your neighbors, everybody will wonder, wow, what type of son he is, what type of daughter she is. ನಿಮ್ಮ ಸಂಬಂಧಿಕರು, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂತವರು ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಎಂತ ಮಕ್ಕಳು ಇವ್ರಿಗೆ ಅಂತ. People, parents send the children for reality shows because they want the children to become famous. ಅನೇಕ ಸಲ ಈ ಟಿವಿಯಲ್ಲಿ ಬರುವಂತ ಟ್ಯಾಲೆಂಟ್ ಶೋಗೆ, ರಿಯಾಲಿಟಿ ಶೋಗೆ ಮಕ್ಕಳಿಗೆ ಕಳಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಅನಿಸ್ತದೆ, ಜನರು ನೋಡಿ ಆ ಮಕ್ಕಳು ಪ್ರಸಿದ್ಧರಾಗಬೇಕು, ಎಲ್ರು ಗೊತ್ತಾಗ್ಬೇಕು. They feel happy if somebody praises the children. ಯಾರಾದ್ರೂ ತಮ್ಮ ಮಕ್ಕಳಿಗೆ ಹೊಗಳಿದ್ರೆ ಅವ್ರಿಗೆ ಖುಷಿ ಆಗ್ತದೆ. You don't struggle. ಆದ್ರೆ ನೀವು ಕಷ್ಟ ಪಡ್ಬೇಡಿ. And you don't torture them. ಮತ್ತು ನೀವು ಅವ್ರಿಗೆ ಟಾರ್ಚರ್ ಮಾಡ್ಬೇಡಿ. Don't send them here. No, you just speak the word. ಆ ಕಡೆ ಇದು ಮಾಡ್ರಿ, ಅದು ಮಾಡಂತ ಕಳಿಸ್ಬೇಡ್ರಿ, ಆದ್ರೆ ದೇವರ ವಾಕ್ಯ ಘೋಷಿಸ್ರಿ. Just say you are a sign and wonder. People will be surprised to see what the God is doing in their life. ಸುಮ್ನೆ ವಾಕ್ಯವನ್ನು ಘೋಷಿಸ್ರಿ, ನೀನು ನಮ್ಮ ದೇಶದಲ್ಲಿ ಗುರುತಾಗಿಯೂ ಸೂಚಕವಾಗಿಯೂ ಅದ್ಭುತವಾಗಿಯೂ ಇರ್ತಿ, ಮತ್ತು ಕಣ್ಣಾರೆ ನೀವು ಕಾಣ್ತೀರಾ, ಲೋಕದ ಜನರು ಕಾಣ್ತಾರೆ, ಅದ್ಭುತವಾಗಿ ಇರ್ತಾರೆ. So this week I taught you 2 promise. ಈ ವಾರ ನಾನು ನಿಮಗೆ 2 ವಾಗ್ದಾನಗಳನ್ನು ಕಲಿಸ್ಕೊಟ್ಟೆ. You should speak, okay? ಈ ವಾಗ್ದಾನಗಳನ್ನು ಘೋಷಿಸಬೇಕು. Psalm 127 verse 3 is also a promise, but these 2 you have to speak. Isaiah 54:13 and Isaiah 8:18 you should speak on your children's life. ನಾವು ಕೀರ್ತನೆಯಲ್ಲಿ ನೋಡಿರುವಂತ ವಾಕ್ಯ 127ನೇ ಅಧ್ಯಾಯದಲ್ಲಿರುವಂತ ವಾಕ್ಯ ಅದು ಕೂಡ ಒಳ್ಳೆಯದಾಗಿದೆ, ಆದ್ರೆ ಈ 2 ವಾಕ್ಯಗಳನ್ನು ನೀವು ಘೋಷಿಸಬೇಕು. ಯೆಶಾಯ 8:18 ಮತ್ತು ಯೆಶಾಯ 54:13 ಈ 2 ವಾಕ್ಯಗಳನ್ನು ಘೋಷಿಸಬೇಕು. Lay your hand on children's head. ಇವಾಗ ನಿಮ್ಮ ಮಕ್ಕಳ ತಲೆ ಮೇಲೆ ಕೈ ಇಡ್ರಿ. Say, you are taught by the Lord, great will be your success. ನನ್ನಿಂದ ಹೇಳ್ರಿ, ನೀನು ದೇವರಿಂದ ಕಲಿಸಲ್ಪಡುತ್ತಿ, ನಿನ್ನ ಯಶಸ್ಸು ದೊಡ್ಡದಾಗಿರುವುದು. I and my children are signs and wonders in this country. ನನ್ನಿಂದ ಹೇಳ್ರಿ, ನಾನು ಮತ್ತು ನನ್ನ ಮಕ್ಕಳು ಈ ದೇಶದಲ್ಲಿ ಸೂಚಕವಾಗಿಯೂ ಅದ್ಭುತವಾಗಿಯೂ ಇದ್ದೇವೆ. Hallelujah. Hallelujah. God bless you. Next week again I'll come and teach the promises for your children. ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ಕೂಡ ಮಕ್ಕಳ ಬಗ್ಗೆ ವಾಗ್ದಾನಗಳನ್ನು ನಾನು ಮುಂದೆ ಕಲಿಸ್ತೇನೆ. Shall we pray? ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. Abba Father, in Jesus' name we pray for all these Christian families, especially for our children.
ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ಈ ಎಲ್ಲ ಕ್ರೈಸ್ತಿಯ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. I declare that children will be taught by the Lord. ನಾನು ಘೋಷಿಸ್ತೇನೆ, ನಮ್ಮ ಮಕ್ಕಳು ದೇವರಿಂದ Great ಕಲಿಸಲ್ಪಟ್ಟಿದ್ದಾರೆ. will be the shalom. ಅವರ ಶಾಲೋಮ್ ದೊಡ್ಡದಾಗಿ ಅಧಿಕವಾಗಿ ಇರ್ತದೆ. They'll excel in studies and extracurricular activities. ಓದುವುದರಲ್ಲಿ ಮತ್ತು ಬೇರೆ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಉತ್ತಮವಾಗಿ ಇರ್ತಾರೆ. There will be a signs and wonders in this nation. ಈ ದೇಶದಲ್ಲಿ ಗುರುತುಗಳಾಗಿಯೂ ಸೂಚಕವಾಗಿಯೂ ಅದ್ಭುತವಾಗಿಯೂ ಇರ್ತಾರೆ. Your name will be honored and glorified through their life. ಅವರ ಜೀವನಗಳ ಮೂಲಕ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಆಗಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen.